ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಒಂದಾದ್ಮೇಲೆ ಒಂದು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಅವರು ಬಹಳ ಅನುಭವಿಗಳು, ಅದು ಬೇರೆ ಪ್ರಶ್ನೆ. ಆದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಮೂಡಾ ಪ್ರಕರಣದಲ್ಲಿ ಫ್ರಮ್ ದ ಡೇ ಒನ್, ಯಾವಾಗ ಭಾರತೀಯ ಜನತಾ ಪಾರ್ಟಿ ಮೂಡಾ ವಿಚಾರವನ್ನ ಎತ್ಕೊಂಡಾಗ ಇವರು ಎಚ್ಚೆತ್ಕೋಬೇಕಾಗಿತ್ತು. ಮೊನ್ನೆ ತೆಗೆದುಕೊಂಡಂಥ ನಿರ್ಧಾರ ಬಹುಶಃ 2 ತಿಂಗಳುಗಳ ಹಿಂದೆನೇ ಬಿಜೆಪಿ ಹೋರಾಟವನ್ನು ತೆಗೆದುಕೊಳ್ಳುವ ಮುನ್ನವೇ ಇಲ್ಲ ತಪ್ಪಾಗಿದೆ, ನಾನು ನಿವೇಶನಗಳನ್ನು ವಾಪಸ್ ನೀಡ್ತೇನೆ ಅಂತೇಳಿ ಅವತ್ತೇ ನಿರ್ಧಾರ ತೆಗೆದುಕೊಂಡಿದ್ರೆ ಬಹುಶಃ ಇಷ್ಟೆಲ್ಲ ನಾವು ಹೋರಾಟವೂ ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇಷ್ಟೊಂದು ರಾಜ್ಯಪಾಲರು ಇವತ್ತು ಸ್ಯಾಂಕ್ಷನ್ ಕೊಡ್ತಕ್ಕಂಥದ್ದು, ಹೈಕೋರ್ಟಲ್ಲಿ ಚೀಮಾರಿ ಹಾಕಿರ್ತಕ್ಕಂಥದ್ದು, ಸ್ಪೆಷಲ್ ಕೋರ್ಟಲ್ಲಿ ಇವತ್ತು ತನಿಖೆಗೆ ಆದೇಶ, ಇವೆಲ್ಲವೂ ಕೂಡ ಬಹುಶಃ ಅವಾಯ್ಡ್ ಮಾಡ್ಬೋದಾಯಿತು. ಅದು ಯಾರು ಸಲಹೆ ಕೊಡ್ತಿದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ಡಿ ಕೆ ಶಿವಕುಮಾರ್ ಅವರೇ ಸಲಹೆ ಕೊಡ್ತಾ ಇದ್ದಾರೆ ಅಂದ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಒಂದಾದ್ಮೇಲೆ ಒಂದು ತಪ್ಪುಗಳನ್ನು ಮಾಡ್ತಾನೆ ಇದ್ದಾರೆ. ಮೊನ್ನೆ ಅವರ ನಿರ್ಧಾರವೂ ಸಹ ಅವರನ್ನ ಏನು ಇವತ್ತು FIR ರಿಜಿಸ್ಟರ್ ಆಗಿದೆ, ಲೋಕಾಯುಕ್ತ ಪೊಲೀಸರು FIR ರಿಜಿಸ್ಟರ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ತನಿಖೆಯಿಂದ ಸಾಧ್ಯ ಆಗೋದಿಲ್ಲ, ಅದು CBI ತನಿಖೆ ಆಗಬೇಕು ಅಂತೇಳಿ ಅರ್ಜಿಯನ್ನು ಕೂಡ ಹೈಕೋರ್ಟಲ್ಲಿ ಸಲ್ಲಿಸಿದ್ದಾರೆ. ಇದು ಯಾವುದರಿಂದನೂ ಕೂಡ ಬಹುಶಃ ಸಿದ್ದರಾಮಯ್ಯನವರು ಬಚಾವ್ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ನನಗಂತೂ ಕಾಣೋದಿಲ್ಲ. ನಿವೇಶನಗಳನ್ನು ವಾಪಸ್ ಕೊಡ್ತೇನೆ ಅಂತೇಳಿ ಅವರ ಶ್ರೀಮತಿಯವರು ಬರೆದಿರ್ತಕ್ಕಂಥ ಪತ್ರ ಲೆಸ್ ದ್ಯಾನ್ 24 hours, 24 ಗಂಟೆನೂ ಕೂಡ ಆಗಿಲ್ಲ. ಅಷ್ಟರೊಳಗೆ ಮೂಡಾದವರು ಖಾತಾನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದನ್ನು ಕೂಡ CBI ತನಿಖೆಗೆ ಪೂರಕವಾಗಿ ಘಟನೆಗಳು ನಡೆದಿದೆ ಅಂತೇಳಿ ನನ್ನ ಭಾವನೆ. ಹಾಗಾಗಿ ಸ್ನೇಹಮಯ ಕೃಷ್ಣ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾತಕ್ಕೋಸ್ಕರ ಲೋಕಾಯುಕ್ತ ತನಿಖೆ ಬೇಡ, CBI ತನಿಖೆ ಬೇಕು ಅಂತೇಳಿ ಯಾಕೆ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಇಸ್ ಎ ಪವರ್ಫುಲ್ ಪೊಲಿಟಿಷಿಯನ್, ಈಸ್ ಎ ಪವರ್ಫುಲ್ ಚೀಫ್ ಮಿನಿಸ್ಟರ್. ಹಾಗಾಗಿ ಯಾವುದೇ ಕಾರಣಕ್ಕೂ ಲೋಕಾಯುಕ್ತ ತನಿಖೆ ಸಾಧ್ಯ ಇಲ್ಲ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯು ಸಹ ನಾವು CBI ತನಿಖೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಉದ್ದೇಶವೂ ಕೂಡ ಇದೇನೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಡಬೇಕು, ಅವರೇ CBI ತನಿಖೆ ಕೊಡಬೇಕು ಅಂತೇಳಿ ಕೂಡ ನಾವು ಆಗ್ರಹವನ್ನು ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ನಡವಳಿಕೆ, ಅವರ ಬಂಡತನ, ಅವರ ತಪ್ಪು ನಿರ್ಧಾರಗಳು ಎಲ್ಲವೂ ಕೂಡ ಅವರಿಗೆ ಬರೋದ್ರಿಂದಲೇ ಕಂಟಕ ಆಗ್ತದೆ. ಅದರಲ್ಲಿ ಏನು ನಿಮ್ಗೆ ಸಂಶಯ ಬೇಡ. ಬಿಜೆಪಿ ಹೇಗೆ ನೋಡುತ್ತೆ ಸರ್? ಈಗ ಅವರು ಪ್ರಕರಣವನ್ನು ಬಂದಿದ ತಕ್ಷಣ ಆಫರ್ ಮಾಡೋದು, ತಕ್ಷಣಕ್ಕೆ ಮತ್ತೆ ಮೂಡಾದಿಂದ ಅದನ್ನು ರಿವರ್ಸಲ್ಗೆ ತಗೊಳ್ಳೋದು ತೀರ್ಮಾನ. ನನಗೆ ಮೂಡಾ ಕಮಿಷನರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವೇ ಆಶ್ಚರ್ಯ ತರ್ತಕ್ಕಂಥದ್ದು. ಈಗಾಗಲೇ ಈ ವಿಚಾರ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಅಲ್ಲಿಂದ ಜಡ್ಜ್ಮೆಂಟ್ ಕೂಡ ಬಂದಿದೆ, ತೀರ್ಪು ಕೊಟ್ಟಿದ್ದಾರೆ. MP MLA ಕೋರ್ಟ್ ಕೂಡ ಇವತ್ತು ತನಿಖೆಗೆ ಆದೇಶ ಮಾಡಿದೆ. ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪತ್ರ ಬರೆದಿದ್ದಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಯಾವ ಆಧಾರದ ಮೇಲೆ ಒಬ್ಬ ಮೂಡಾ ಕಮಿಷನರ್ ಇದನ್ನ ಖಾತಾನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ದೊಡ್ಡ ಪ್ರಶ್ನೆ ತೆಗೆದಿರ್ತಕ್ಕಂಥದ್ದು. ಹಾಗಾದ್ರೆ ಹೈಕೋರ್ಟಿನ ತೀರ್ಪಿಗೆ MP MLA ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತ ಕಾಣ್ತದೆ. ಸೊ ಹಾಗಾಗಿ ಇವ್ರು ಏನು ಮೂಡಾ ಅಧಿಕಾರಿಗಳು ತೆಗೆದುಕೊಂಡಿರ್ತಕ್ಕಂಥ ಆದೇಶವು ಕೂಡ ಏನು ಖಾತಾವನ್ನ ಕ್ಯಾನ್ಸಲ್ ಮಾಡಿದರೆ ಇದು ಕೂಡ ಕಾನೂನು ಬಾಹಿರನೇ, ಮಾಡೋದಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕೂಡ ಇದ್ರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. HK ಪಾಟೀಲ್ ಕಾನೂನು ಮಂತ್ರಿಗಳು ಅವ್ರು ಹೇಳ್ತಾರೆ EDಯ ಪ್ರವೇಶ ಇದರಲ್ಲಿ ಅನುಚಿತ ಅಂತ. ನೀವು ಕಾನೂನು ಸಚಿವರ ಸಲಹೆ ಪಡೆದುಕೊಂಡ್ರೆ ಭಗವಂತನೇ ಕಾಪಾಡಬೇಕು. ನಾವು ಹಿಂದಿನ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮೂಡಾ ಪ್ರಕರಣ ಚರ್ಚೆ ಆಗಬೇಕು ಅಂತ ಹೇಳಿದಾಗ ಇದೇ ಕಾನೂನು ಸಚಿವರು ನಮಗೆ ಹೇಳಿದರು, ಸದನದಲ್ಲಿ ಭಾಷಣ ಮಾಡಿದ್ರು, ಏನ್ರಿ ವಿಪಕ್ಷದವರು ನಿಮಗೆ ಅರ್ಥ ಆಗೋದಿಲ್ವಾ, ಈಗಾಗಲೇ ರಾಜ್ಯ ಸರ್ಕಾರ 1 ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನು ಸ್ಥಾಪನೆ ಮಾಡಿದೆ, 1 ಮ್ಯಾನ್ ಎನ್ಕ್ವೈರಿ ಕಮಿಷನ್ ಆದೇಶ ಮಾಡಿದಾಗ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸದನದಲ್ಲಿ ಅಂತ ಹೇಳಿ ಭಾಷಣ ಬಿಗಿದಿದ್ರು. ಏನಾಗಿದೆ ಪರಿಸ್ಥಿತಿ? ಬಹುಶಃ ಈ ರೀತಿ
ಏನು ರಾಂಗ್ ಅಡ್ವೈಸ್ಗಳೇನಿದೆ, ಬಹುಶಃ ಫ್ರಮ್ ದ ಡೇ ಒನ್ ಸರ್ಕಾರ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ತದನಂತರದಲ್ಲಿ ಈ ರೀತಿ ಏನು ನಡೀತಾ ಇದೆ ನಿರ್ಧಾರಗಳು ಎಲ್ಲವೂ ಕೂಡ ಒಂದಾದ್ಮೇಲೆ ಒಂದು ತಪ್ಪುಗಳಾಗ್ತಾ ಇದೆ. ಒಂದಂತೂ ಸತ್ಯ, ನೀವು ಬರೆದಿಟ್ಕೊಳ್ಳಿ, ನಾನು ಹೇಳ್ತಾ ಇದ್ದೇನೆ, ಮೊನ್ನೆ ದಿನ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ, ನಾವು ನಿವೇಶನಗಳನ್ನು ವಾಪಸ್ ಹಿಂದಿರುಗಿಸ್ತಾ ಇದ್ದೇವೆ ಮೂಡಾಗೆ ಅಂಥೇಳಿ ಏನು ಪತ್ರ ಬರೆದಿದ್ದಾರೆ. ತದನಂತರದಲ್ಲಿ ಮೂಡಾ ಕಮಿಷನರ್ ಅವರು ಭಾಳ ಪ್ರಾಮಾಣಿಕವಾಗಿ ಬೆಳಗ್ಗೆ ಬಂದಂಥ ಪತ್ರಕ್ಕೆ ಸಂಜೆ ಒಳಗೆ ಖಾತಾವನ್ನು ಏನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾವೂ ಕೂಡ ಮುಖ್ಯಮಂತ್ರಿಗಳ ಕುಟುಂಬ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತಪ್ಪು ಈಗಾಗಲೇ ನಡೆದು ಹೋಗಿದೆ, ಅಕ್ರಮ ಈಗಾಗಲೇ ಆಗಿದೆ. 98ರಿಂದ 2022-23ವರೆಗೂ ಕೂಡ ಅಕ್ರಮಗಳು ನಡೆದಿದೆ. ಇದು ಯಾವುದನ್ನು ಕೂಡ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ತಪ್ಪು ಆಗಿದೆ. ಮುಂದೆ ಯಾವ ರೀತಿ ತನಿಖೆ ಆಗ್ತದೆ, ತನಿಖೆಯಲ್ಲಿ ಎದುರಿಸಲೇಬೇಕಾಗ್ತದೆ. ಕೊಡದೆ ಹೋದ್ರೆ ಪ್ರಶ್ನೆ ರೀ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಮುಖ್ಯಮಂತ್ರಿ ರೇಸ್ ಈಗಾಗಲೇ ಕಾಂಗ್ರೆಸ್ ಪಕ್ಷ ಶುರುವಾಗಿದೆ. ಮುಂಚೆ ಕೇವಲ 2-3 ಜನ ಇದ್ರು, ಈಗಾಗಲೇ 5-6 ಜನದ ಪಟ್ಟಿ ಆಗಿದೆ. ನಾನು ಕೂಡ ಸೀನಿಯರ್ ಇದ್ದೆ, ನೋಡ್ತೀರಿ ಬರೋಂಥ ಒಂದು ವಾರದಲ್ಲಿ ನೀವು ನೋಡ್ತೀರಿ ಯಾವ ರೀತಿ ಬೆಳವಣಿಗೆ ಆಗ್ತದೆ ಅಂತೇಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವ ಕ್ಷಣದಲ್ಲಿ ಕೊಡ್ತಾರೆ, ಯಾವ ಸಂದರ್ಭದಲ್ಲಿ ಕೊಡ್ತಾರೆ, ಯಾವತ್ತು ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಮಾತ್ರ ಉಳಿದಿರ್ತಕ್ಕಂಥದ್ದು. ನಿಮಗೂ ಮಾಹಿತಿ ಇರುತ್ತೆ ಕಾಂಗ್ರೆಸ್ನಿಂದ, ಆ ರೀತಿಯಾದ ಬೆಳವಣಿಗೆಗಳು ಆಗ್ತಿದೆ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವ್ರು ಕೇಳ್ಬಿಟ್ಟು ಹೇಳ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.